ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪಶುವೆನಿಸದ ಮಲಸುರದೇನು, ಮರವೆಂದೆನಿಸದ ಸಮಕಲ್ಪವೃಕ್ಷ, ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ, ಕಣಿಯೆನಿಸಿಕೊಳ್ಳದಿಹ ಮಹಾಪುರುಷ, ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ, ಮನಂ ನುಡಿ ನೋಟ ಕೈಗಳೆಸೆವುತಿಹ ಪಂಚಪರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣ ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಈ ನರುನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಅಷ್ಟಾವರಣವೇ ಅಂಗ, ಪಂಚ ಆಚಾರಗಳೇ ಪ್ರಾಣ, ಶಟಸ್ಥಲವೇ ಆತ್ಮ. ಇವತ್ತಿನ ದಿನ ಪಂಚ ಆಚಾರಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡೋಣ. ಒಂದನೆಯದು ಲಿಂಗಾಚಾರ, 2 ಸದಾಚಾರ, 3 ಶಿವಾಚಾರ, 4 ಗಣಾಚಾರ, 5 ಮೃತ್ಯಾಚಾರ. ಒಂದನೆಯದು ಲಿಂಗಾಚಾರ, ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ. ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ, ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ ಕಾಣಿರೋ, ಅನ್ಯ ದೈವವೆಂಬುದು ಆದರ ಕಾಣಿರೋ ಅಂತಾರೆ. ಪರಮಾತ್ಮ ಇರ್ತಕ್ಕಂಥವನು ಈ ಜಗತ್ತಿಗೆ ಒಬ್ಬ. ಅವನು ಇಡೀ ಜಗತ್ತಿನ ತುಂಬ, ವಿಶ್ವದ ತುಂಬ ತುಂಬಿದ್ದಾನೆ. ವಿಶ್ವದ ಆಕಾರದಲ್ಲಿ ಚುಳುಕಾಗಿ ಮಾಡಿ ಕರಿಯು ಕನ್ನೊಡಿಯಳು ಅಡಗಿದಂತೆ ನೀಯನ್ನೊಳಗಡಗಿದೆ ಕೂಡಲ ಸಂಗಮ ದೇವ ಅಂತಾರೆ. ಪರಮಾತ್ಮನನ್ನು ಚುಳುಕಾಗಿ ಮಾಡಿ ನಾವು ಪೂಜಿಸ್ತೇವೆ. ಅವನು ಇಡೀ ವಿಶ್ವದ ತುಂಬ ತುಂಬಿರೋದ್ರಿಂದ ವಿಶ್ವಾತ್ಮನನ್ನು ನಾವು ಚುಳುಕಾಗಿ ಮಾಡಿ ಪೂಜೆ ಮಾಡ್ತೇವೆ. ಲಿಂಗ ಒಂದನ್ನು ನೀವು ಪೂಜೆ ಮಾಡಿದರೆ ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನೂ ಪೂಜೆ ಮಾಡ್ದಂಗೆ. ಮತ್ತೊಂದು ಕಡೆ ನಾವೆಲ್ಲೂ ಹೋಗಿ ತಲೆ ಬಗ್ಗಿಸೋ ಅವಶ್ಯಕತೆ ಇಲ್ಲ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲಟ್ಟೆ ಮೂಳನ ಕಂಡರೆ ಎಡದ ಪಾದರಕ್ಷೆ ತೆಗೆದುಕೊಂಡು ಲಟಲಟನೆ ಒಡೆಯಿಂದ ಅಂಬಿಗರ ಚೌಡಯ್ಯ. ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ. ಇನ್ನು ಎರಡನೆಯದು ಸದಾಚಾರ. ಸದಾಚಾರದಲ್ಲಿ ಶರಣರು ಏನು ಹೇಳ್ತಾರೆ ಅಂದರೆ ಆರ್ಥಿಕ ಸಮಾನತೆಯನ್ನು ಹೇಳ್ತಾರೆ. ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಯಾರಿಗೂ ಮೋಸ ವಂಚನೆಗಳನ್ನು ಮಾಡದೆ ಸಂಪಾದನೆಯನ್ನು ಮಾಡಿಕೊಂಡು ಬಂದು ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿರೋದನ್ನು ದಾಸೋಹ ತತ್ವದ ಮೂಲಕ ಧರ್ಮ ಸಮಷ್ಟಿಗಳ ಒಂದು ವಿನಿಯೋಗಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಒಂದಿಷ್ಟು ನಾವು ಸದ್ಗುಣಗಳ ಮೌಲ್ಯಗಳಿಂದ ಸದಾಚಾರದಿಂದ ನಮ್ಮ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದು. ಯಾವುದೇ ರೀತಿಯ ಮೋಸ ವಂಚನೆಗಳನ್ನು ಮಾಡದೆ, ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗ ವ್ಯಸನಿ ಲಿಂಗ ಪ್ರೇಮಿ ಎಂದೆನಿಸಯ್ಯ ಅಂತಾರೆ ಬಸವಣ್ಣವರು. ದುಶ್ಚಟ ದುರ್ಗುಣಗಳಿಲ್ಲದೆ ಸದ್ಗುಣಗಳ ಮೌಲ್ಯದಿಂದ ನಾವು ಬದುಕನ್ನು ಬದುಕಬೇಕು ಅಂತ ಹೇಳ್ತಕ್ಕಂಥದ್ದೇ ಸದಾಚಾರ. ಒಂದಿಷ್ಟು ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ದುಡಿಯದೆ ತಿನ್ನುವಂಥ ಹಕ್ಕು ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಎಲ್ಲರೂ ದುಡದೇ ತಿನ್ನಬೇಕು. ಆ ದುಡಿತಕ್ಕಂಥ ಯಾವಾಗ ಕಾಯಕ ಆಗುತ್ತೆ ಅಂತಾರೆ ಶರಣರು ಅಂದರೆ ಅದು ಪ್ರಾಮಾಣಿಕವಾಗಿ ಇದ್ದಾಗ, ಸತ್ಯಶುದ್ಧವಾಗಿ ಇದ್ದಾಗ, ಮತ್ತೊಬ್ಬರಿಗೆ ಮೋಸ ವಂಚನೆಗಳು ಇಲ್ಲದೆ ಇದ್ದಾಗ, ಮತ್ತು ನಮಗೂ ಮತ್ತೊಬ್ಬರಿಗೂ ಅದು ಉಪಯೋಗ ಆಗ್ತಾ ಇದ್ದಾಗ ಮಾತ್ರ ಅದು ಕಾಯಕ ಆಗ್ತದೆ. ಒಂದು ಕಡೆ ಲಕ್ಕಮ್ಮ, ಆಯ್ದಕ್ಕಿ ಲಕ್ಕಮ್ಮ ತನ್ನ ವಚನದಲ್ಲಿ ಹೇಳ್ತಾಳೆ, ತೊಟ್ಟು ಬಿಡದನ್ನಕ್ಕ ಮತ್ತಾ ಬುಡದಾಸೆ ಬೇಕು, ಮರ್ತ್ಯದ ಅಂಗುಳ್ಳನ್ನಕ್ಕ ಅಂಗುಳ್ಳನ್ನಕ್ಕ ಸತ್ಯ ಶರಣರ ಸಂಘ, ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ಅಂತಾಳೆ. ತೊಟ್ಟು ಬಿಡದನ್ನಕ್ಕ ಮತ್ತಾ ಬುಡದಾಸೆ ಬೇಕು. ಒಂದು ಮಾವಿನ ಮರ ಇದೆ ಅಂತ ಇಟ್ಕೊಳ್ಳ್ರಿ. ಆ ಮಾವಿನ ಮರ ಸಣ್ಣ ಸಣ್ಣ ಮಿಡಿ ಈಚು ಮಾವಿನಕಾಯಿ ಬಿಟ್ಟಿರುತ್ತೆ. ಆ ಮಾವಿನಕಾಯಿ ನಾನಷ್ಟೇ ಚೆನ್ನಾಗಿದ್ದರೆ ಸಾಕು, ಮರ ಹಾಳಾದ್ರೆ ನನಗೇನಾಗಬೇಕಾಗಿಲ್ಲ, ಅದರ ಬೇರು ಏನಾದರೂ ನನಗೇನಾಗಬೇಕಾಗಿದ್ರೆ, ಅದು ಎಲೆ ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ, ನಾನು ಚೆನ್ನಾಗಿದ್ದರೆ ಸಾಕು ಅಂತ ಬಯಸಿದರೆ ಅಕಸ್ಮಾತ್ ಮರ ಬಿದ್ದೋಯ್ತು ಅಂದರೆ ಮಿಡಿ ಮಾವೇನಾಗ್ತವವು ಬೆಳೆಯೋದಕ್ಕಿಂತ ಮೊದಲೇ ಸರ್ವನಾಶ ಆಗೋಗ್ತವೆ. ಹೌದಾ?
ಹಾಗೆ ಈ ಸಮಾಜ ಅಂತಕ್ಕಂಥದ್ದು ಒಂದು ಮಾವಿನ ಮರ, ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಮಿಡಿಗಳು ನಾವೆಲ್ಲರೂ. ಬರೀ ನಮ್ಮದು ಅಷ್ಟೇ ವಿಚಾರ ಮಾಡದೆ ಸಮಾಜದ ಬಗ್ಗೆನೂ ನಮಗೆ ಕಳಕಳಿ ಇರಬೇಕು. ಅದರ ಋಣ ಸಾಕಷ್ಟು ರೀತಿಯಲ್ಲಿ ನಮ್ಮ ಮೇಲಿರ್ತದೆ. ಅದರ ಸಂಘ, ನಾ ಹೇಳ್ತೀನಿ, ಕೆಲವರು ಹೇಳ್ತಾರೆ ಯಾರ ಸಂಘ ಬೇಕಾಗಿಲ್ಲ, ಯಾರನ್ನ ಕಟ್ಕೊಂಡು ಏನಾಗಬೇಕಾಗಿಲ್ಲ, ನಮಗೇನು ಆಗಿರ್ಲಿಕ್ಕೆ ಬರೋದೇ ಇಲ್ಲ ಈ ಜಗತ್ತಿನ ಪರಮಾತ್ಮನ ಸೃಷ್ಟಿಯಲ್ಲಿ. ನೀವು ಭೂಮಿಗೆ ಬೀಳ್ತಿದ್ದಂಗೆ ಸಂಘಗಳು ಪ್ರಾರಂಭ ಆಗ್ತವೆ. ಭೂಮಿಯ ಹಂಗು, ನೀರಿನ ಹಂಗು, ನೆರೆಹೊರೆಯವರ ಹಂಗು, ಪ್ರಾಣಿ ಪಕ್ಷಿಗಳ ಹಂಗು, ಒಂದಿಲ್ಲ ಒಂದು ಸಂಘಗಳು ಮನುಷ್ಯನಿಗೆ ಪ್ರಾರಂಭ ಆಗ್ತವೆ. ಸಮಾಜದ ಹಲವಾರು ರೀತಿಯ ಋಣಗಳು ನಮ್ಮ ಮೇಲಿರ್ತದೆ. ಹಾಗಾಗಿ ಸಮಾಜಕ್ಕೂ ನಮ್ಮದೇ ಆಗಿರ್ತಕ್ಕಂಥದ್ದನ್ನು ಕೊಡುಗೆ ಏನಾದರೂ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು. ಸಮಾಜಕ್ಕೆ ಈಗ ಉದಾಹರಣೆ, ಎಲ್ಲ ಡ್ಯಾಮ್ಗಳು ತುಂಬಿದವು, ಇಷ್ಟೇ TMC ನೀರು ಸಂಗ್ರಹ ಮಾಡಬೇಕು ಅಂತಿರ್ತದೆ. ನೀರು ಹೆಚ್ಚಾಗಿ ಬಂದರೆ ಏನು ಮಾಡ್ತಾರೆ? ಎಲ್ಲ ಪ್ರವಾಹ ಆಗ್ಯದ ಗೊತ್ತು ನಿಮಗೆ, ಫ್ಲಡ್ ಗೇಟ್ ಓಪನ್ ಮಾಡಿ ನೀರು ಬಿಡ್ತಾರೆ. ಬಂದಿರೋ ನೀರೆಲ್ಲ ಇರಲಿ ಅಂತ ಇಟ್ಕೊಂಡ್ರೆ ಡ್ಯಾಮ್ ಏನಾಗ್ತದೆ? ಒಡೆದೋಗ್ತದೆ. ನಮ್ಮ ಜೀವನ ಅನ್ನೋದು ಒಂದು ಅಣೆಕಟ್ಟು. ಹಣ ಅನ್ನೋ ನೀರನ್ನು ಸಂಗ್ರಹ ಮಾಡ್ತೀವಿ, ನಮಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಾಗಿರುತ್ತೆ. ಹೆಚ್ಚಾಗಿರೋದನ್ನು ದಾಸೋಹ ಅನ್ನೋ ಫ್ಲಡ್ ಗೇಟ್ ಓಪನ್ ಮಾಡಬೇಕಂತ. ಇಲ್ಲದೇ ಇದ್ದರೆ ನಮ್ಮ ಜೀವನ ಅನ್ನೋ ಅಣೆಕಟ್ಟು ಒಂದು ದಿನ ಒಡೆದೋಗ್ತದೆ. ಜೀವನ ಅನ್ನೋ ಅಣೆಕಟ್ಟು ಒಂದು ದಿನ ಒಡೆದೋಗ್ತದೆ. ಇದಕ್ಕೆ ಎಷ್ಟೊಂದು ಉದಾಹರಣೆಗಳು ನಿಮಗೆ ಕೊಡ್ಬೋದು. ನಾವು ಬಹಳ ತಿಳ್ಕೊಂಬಿಟ್ಟು ಏನು ಅಂದರೆ, ನನ್ನ ಕೈಲೊಂದಿಷ್ಟು ಸಂಪಾದನೆ ಮಾಡೋ ಶಕ್ತಿ ಇದೆ ಅಂದರೆ ನನ್ನ ಮಗನಿಗಾಗಲಿ, ನಮ್ಮ ಮೊಮ್ಮಕ್ಕಳಿಗೂ ಆಗಲಿ, ಮೊಮ್ಮಕ್ಕಳಿಗೂ ಆಗಲಿ, 10 ತಲೆಮಾರಿಗೂ ನಾನು ಕೂಡಿಡೋ ಒಂದು ಇದನ್ನು ನಾವು ಮಾಡ್ತಾ ಹೋಗ್ತೀವಿ. ಅದ್ರ ಒಂದು ವಿಚಾರ ತಿಳ್ಕೊಳ್ರಿ, ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ದುಡಿಯೋ ಕಷ್ಟ ಏನು ಅಂತ ಗೊತ್ತಿಲ್ಲದೆ ಇದ್ದರೆ ನೀವೆಷ್ಟು 1000 ಕೋಟಿ ಸಂಪಾದನೆ ಮಾಡಿದ್ರು ಅದನ್ನು ಅವರು ಕೆಲವೇ ದಿನಗಳಲ್ಲಿ ಹಾಳು ಮಾಡ್ತಾರೆ. ಅವರಿಗೆ ನನಗೆ ದುಡಿಯೋ ನನ್ನ ಮಗ ನನ್ನಂಗೆ ಕಷ್ಟಪಡಬಾರ್ದು, ನನ್ನಂಗೆ ಶ್ರಮ ಪಡಬಾರ್ದು, ಈ ಥರದ್ದೇನಾದರೂ ನಿಮ್ಮಲ್ಲಿ ಗುಣ ಬಂತು ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯ ನೀವೇ ಹಾಳು ಮಾಡಿದ್ರಿ ಅಂತ ಅರ್ಥ. ಸುಮ್ಮನೆ ನಿಮಗೊಂದು ದೃಷ್ಟಾಂತ. ಒಬ್ಬ ಕಮ್ಮಾರ ಇದ್ದ. ಕಮ್ಮಾರ ಅಂತೀರ, ಏನಂತೀರಿ ನೀವು? ಕಮ್ಮಾರ. ಆ ಕಮ್ಮಾರ ಅವನಿಗೊಂದು ಒಬ್ಬ ಮಗ ಇದ್ದ, 20-21 ವರ್ಷದ ತರುಣ. ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಆಗ್ತಿರ್ಲಿಲ್ಲ. ಒಂದು ದಿನ ಕಮ್ಮಾರ ವಿಚಾರ ಮಾಡ್ದ, ನನ್ನ ಮಗ ಈ ರೀತಿ ಬೆಳೀತಾ ಇದ್ದಾನಲ್ಲ, ಏನಾದರೂ ನನಗೆ ಹೆಚ್ಚು ಕಮ್ಮಿ ಆದರೆ ಮುಂದೆ ಅವನು ಭವಿಷ್ಯ ಹೆಂಗೆ, ಅವನಿಗೆ ದುಡಿಯೋದನ್ನು ಕಲಿಸ್ಬೇಕು ಅಂತ ವಿಚಾರ ಮಾಡ್ದ. ವಿಚಾರ ಮಾಡಿ ಮಗನ್ನ ಜಳಕ ಪೂಜೆ ಆಯಿತು, ಇನ್ನೇನು ಕೆಲಸಕ್ಕೆ ಹೋಗಬೇಕು ಕಂಬಾರ ಸಾಲಿಗೆ. ಮಗನ ಕರೆದ, ಬಾ ಹೋಗೋಣ ಅಂದ. ಇಲ್ಲಪ್ಪ ಅಂದವ. 20-21 ವರ್ಷದ ತರುಣ, ಹಿಂಗೆ ಉಂಡಾಡಿ ಗುಂಡು ನಂಗೆ ಬೆಳೆದ್ರೆ ಹೆಂಗೆ, ಬಾ ಅಂತ ಕರೆದವ ಜೋರು ಮಾಡಿ. ನಿನ್ನ ಕಂಬಾರ್ಗಿ ಕೆಲಸ ನನಗೆ ಇಷ್ಟ ಇಲ್ಲ ನೋಡು ಅಂದವ. ನೀನು ಮಾಡೋ ಕೆಲಸ ನನಗೆ ಇಷ್ಟ ಇಲ್ಲ. ಅದಕ್ಕೆ ತಂದೆ ಹೇಳ್ದ, ನನ್ನ ಕೆಲಸ ಇಷ್ಟ ಇಲ್ವ ನಿನಗೆ? ಹಂಗಾರೆ ನಿನಗೇನು ಇಷ್ಟನೋ ಅದನ್ನು ಕೆಲಸ ಮಾಡು, ಹೊರಗಡೆ ಹೋಗು, ನಿನಗೇನು ಇಷ್ಟನೋ ಅದನ್ನು ದುಡಿ. ನೀನು ದುಡಿದು ಸಂಪಾದನೆ ಮಾಡ್ಕೊಂಡು ಬಂದರೆ ಮಾತ್ರ ನನ್ನ ಮನೆಗೆ ನಿನಗೆ ಅನ್ನ ಹಾಕೋದು, ಇಲ್ಲದೇ ಇದ್ದರೆ ಊಟ ಹಾಕೋದಿಲ್ಲ. ನೀನು ದುಡ್ಕೊಂಡು ಬಾ ಹೋಗು ಅಂತೇಳಿ ಗದರಿಸಿ ಮಗನ ಕಳಿಸ್ತ. ಈ ಕಡೆ ಕಂಬಾರ ಸಾಲಿಗೆ ಹೋದ. ಇವ ಬಂದ ಅವ್ರ ಅವ್ವನ ಮುಂದೆ ಹೇಳ್ದ, ಅಪ್ಪ ಯಾಕೋ ಇವತ್ತು ದಿನ ಇದ್ದಂಗಿರಲಿಲ್ಲ, ನೀ ಏನಾರ ದುಡ್ಕೊಂಡು ಬಾ, ಇಲ್ಲದೇ ಇದ್ರೆ ನಿನಗೆ ಊಟ ಹಾಕೋದಿಲ್ಲ ಅಂತ ಹೇಳ್ದ. ಅವ್ರ ತಾಯಿ ಅಂದ್ಲು, ಊಟ ಹಾಕೋದು ನಾನು ನಿಮ್ಮಪ್ಪೇನು? ಅವ ಹೆಂಗಿದ್ರು ಕಂಬಾರ ಸಾಲಾಗಿರ್ತಾನೆ, ಬಾ. ಚಲೋ ಒಬ್ಬನೇ ಮಗ, ಅಡುಗೆ ಮಾಡಿದ್ಲು, ಊಟ ಮಾಡಿಸಿದ್ಲು. ಆಮೇಲೆ ಗಂಡ ಸಂತೆಗೆ ಅಂತ ರೊಕ್ಕ ಕೊಟ್ಟಿರೋದನ್ನ ಒಂದಿಷ್ಟು ಇಟ್ಟಿದ್ಲಕ್ಕಿ, ತೆಗೆದು ಒಂದು 100 ರೂಪಾಯಿ ಕೈಗೆ ಕೊಟ್ಲು, ಹೋಗು ನಿಮ್ಮ ಅಪ್ಪಗೆ ಹೋಗು ಕೊಡು, ಇದನ್ನು ನಾನು ಸಂಪಾದನೆ ಮಾಡ್ಕೊಂಬಂದೀನಿ ಅಂತ. ಆ 100 ರೂಪಾಯಿ ತೊಗೊಂಡು ಓಡಿ ಬಂದು ಅಪ್ಪ ತಗೋ ನೋಡಿ, ಇಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದೀನಿ. ಆ ಕಂಬಾರ ಸಾಲಿ ಬೆಂಕಿ ಉರಿತಿತ್ತು. ತಂದೆ ಹೇಳ್ದ, ಮಗ ಆ 100 ರೂಪಾಯಿ ಇದ್ರಾಗ ಹಾಕು ಅಂದ. ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ, ಬೆಂಕಿಗೆ ಹಾಕೇ ಬಿಟ್ಟ. ಹಾಕಿದ ತಕ್ಷಣ ಜೋರಾಗಿ ಗದ್ರಸ್ ಕೇಳ್ದ, ಇದು ನೀನು ಸಂಪಾದನೆ ಮಾಡ್ಕೊಂಡು ಬಂದಿಲ್ಲ, ಎಲ್ಲಿಂದ ತಂದು ಹೇಳ್ತಿ ಇಲ್ಲ, ಅವು ಕೊಟ್ಲು ಅಂದವ. ಯಾವಾಗ ಕಣ್ಣು ಕೆಂಪು ಮಾಡಿ ಜೋರಾಗಿ ಗದ್ರಿಸ್ತಾ ಅವು ಕೊಟ್ಲು ಅಂದ. ಮನೆಗೆ ಬಂದು ಹೆಂಡ್ತಿಗೆ ಹೇಳ್ದ, ನನಗೇನು ಮಗ ಅನ್ನೋ ಮಮತೆ ಇಲ್ಲ ಅಂದ್ಕೊಂಡು ಏನು? ನಾವೆಷ್ಟು ದಿನ ಇರ್ತೀವಿ, ಮುಂದಿನ ಅವನ ಭವಿಷ್ಯ ಹೆಂಗೆ? ನಾಳೆ ಅವನನ್ನು ದುಡಿಯೋಕ್ಕೆ ಕಳಿಸ್ತೀನಿ, ಏನಾದರೂ ಇವತ್ತು ಮಾಡ್ದಂಗೆ ಮಾಡಿದಿ, ನಾಳೆ ನಿನ್ನ ಮಗನ ಕೂಡೆ ಹೊರಗಾಗ್ತೀನಿ ಅಂದವ.
ತಿರುಗ ದಿನ ಯಾಕೋ ನಿಮ್ಮಪ್ಪ ಭಾಳ ಸ್ಟ್ರಾಂಗ್ ಆಗೇನಪ್ಪ, ಹೋಗಿ ನೀ ಏನಾರು ಎಲ್ಲರೂ ದುಡ್ಕೊಂಡು ಬಾ ಹೋಗು ಅಂದ್ಲಕ್ಕಿ. ಇವ ಎಂದು ಕೆಲಸ ಮಾಡಿ ಗೊತ್ತಿರಲಿಲ್ಲ, ಏನು ಕೆಲಸ ಮಾಡಬೇಕು. ಒಂದು ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತ್ಕೊಂಡ. ಮಧ್ಯಾಹ್ನ ಮಧ್ಯಾಹ್ನ ಬಿಸಿಲಿತ್ತು. ಒಬ್ಬನ ಯಾರೋ ಒಂದೆರಡು ಬ್ಯಾಗು, ಒಂದೆರಡು ಸೂಟ್ ಕೇಸು ಇವನ್ನೆಲ್ಲ ತೊಗೊಂಡು ಇಳಿದ. ನಿಮ್ಮ ಮನೆ ತನಕ ತಂದು ಕೊಡ್ಲೇನ್ರಿ ಅಂದವ. ಬಿಸ್ಲಾಗ ಕಿಲೋಮೀಟ್ರ್ ಗಟ್ಟಲೆ ಒರೆಸ್ಕೊಂಡು ಕರ್ಕೊಂಡೋದವ. ಎಂದೆಂದು ಕೆಲಸ ಮಾಡಿ ಗೊತ್ತಿರಲಿಲ್ಲ, ಬೆವರು ಸುರಿತಾ ಇತ್ತು, ಬಾಯಾರಿಕೆ ಆಗಿತ್ತು, ಬಿಸಿಲಾಗೆ ಲಗೇಜ್ ಹೊತ್ಕೊಂಡು ಹೊಂಟಿದ್ದ. ಹೋಗಿ ಒಂದಿಷ್ಟು ಇಳಿಸಿ ಅವನೊಂದು 100 ರೂಪಾಯಿ ಇವನ ಕೈಗೆ ಕೊಟ್ಟ. 100 ರೂಪಾಯಿ ಸಿಕ್ಕರೆ ಅವನಿಗೆ ಹೆಂಗೆ ಅನಿಸಿತ್ತು ಅಂದರೆ ಅಷ್ಟು ಸಂತೋಷ ಆಗಿತ್ತು. ಆ 100 ರೂಪಾಯಿ ತೊಗೊಂಡು ಓಡಿ ಬಂದ ಅಪ್ಪಕ್ಕೆ ಕೊಡ್ಲಿಕ್ಕೆ ಹೋದ. ಅಪ್ಪ ತೊಗೊಂಡು ನೋಡಿ ಇದನ್ನು ಸಂಪಾದನೆ ಮಾಡ್ಕೊಂಡು ಬಂದೀನಿ ಅಂತ. ಅವ ನೆನ್ನೆ ಹೇಳ್ದಂಗೆ ಹೇಳ್ದ, ನೋಡೋದು ಅಲ್ಲಿ ಬೆಂಕಿ ಐತೆ ಹಾಕದ್ರಾಗೆ ಅಂದ. ಯಾಕಪ್ಪ ಅಂದವ ಇವತ್ತು. ನೆನ್ನೆ ಏನಂದಿದ್ದ, ಹಾಕ್ಬಿಟ್ಟಿದ್ದ. ಇವತ್ತೇನಂದ, ಯಾಕೆ ಅಂದ. ಯಾಕೆ? ಅದರ ಸಂಪಾದನೆ ಮಾಡೋ ಕಷ್ಟ ಏನು ಅಂತ ಅವನಿಗೆ ಗೊತ್ತಾಗಿತ್ತು. ಆ 100 ರೂಪಾಯಿ ಸಂಪಾದನೆ ಮಾಡ್ಕೊಂಬರ್ಲಿಕ್ಕೆ ನಾ ಎಷ್ಟು ಕಷ್ಟಪಟ್ಟೀನಿ ಅಂತ ಗೊತ್ತೇ ನಿನಗೆ? ಆ ಬಿಸಿಲಲ್ಲಿ ಎಷ್ಟು ಕಷ್ಟಪಟ್ಟು ಒತ್ಕೊಂಡು ಹೋಗಿದ್ದೀನಿ ನಾನು, ನೀ ಎಷ್ಟು ಸುಲಭವಾಗಿ ಬೆಂಕಿಗೆ ಹಾಕು ಅಂತ ಹೇಳ್ತೀಯಲ್ಲ ಅಂದವ. ಅವರಿಗೆ ದುಡಿಯೋ ಕಷ್ಟ ಗೊತ್ತಿದ್ರೆ ಮಾತ್ರ ಅದನ್ನು ಬಳಸೋದು ಹೇಗೆ ಅಂತ ಗೊತ್ತಿರುತ್ತೆ. ಅದು ದುಡಿಯೋ ಕಷ್ಟ ಗೊತ್ತಿರಲಿಲ್ಲ ಅಂದರೆ ನೀವು ಎಷ್ಟು ಸಂಪಾದನೆ ಮಾಡಿದ್ರು ಅದು ಹಾಳು ಮಾಡ್ತಾರವರು. ಹಾಗಾಗಿ ಒಂದಿಷ್ಟು ದುಡ್ದಿದ್ದೆಲ್ಲ ನಮ್ಮ 10 ತಲೆಮಾರಿಗೆ ಬೇಕು ಅಂತ ಕೂಡಿಡದೆ ಒಂದಿಷ್ಟು ಸಮಾಜದ ಋಣ ಹಲವಾರು ರೀತಿಯಲ್ಲಿ ನಮ್ಮ ಮೇಲಿರ್ತದೆ. ಹಾಗಾಗಿ ಸದಾಚಾರದಲ್ಲಿ ಶರಣರು ಏನು ಹೇಳ್ತಾರೆ ಅಂದರೆ, ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಕಾಯಕ ಯಾವಾಗ ಆಗ್ತದೆ ಅಂತಾರೆ ಶರಣರು ಅಂದರೆ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಮಗ್ನತೆ ಇರಬೇಕು, ಪ್ರೀತಿ ಇರಬೇಕಂತ, ಅದನ್ನು ಮಾಡಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಇರಬೇಕು. ಏನು ಅಯ್ಯೋ ಮಾಡಿದ ದಿನ ಮಾಡಬೇಕಲ್ಲ, ಈ ರೀತಿ ಮಾಡಿದ್ದೆಲ್ಲ ಕಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಬಂದಿರತಕ್ಕಂಥ ಸಂಪಾದನೆಯಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿರೋದನ್ನು ಒಂದಿಷ್ಟು ಸಮಷ್ಟಿಗೆ ಉದ್ಧಾರಕ್ಕೆ ಅದನ್ನು ಬಳಸಬೇಕು ಅಂತ ಹೇಳ್ತಕ್ಕಂಥದ್ದು ಸದಾಚಾರ. ಅಂದರೆ ಸದ್ಗುಣಗಳಿಂದ ಬದುಕಬೇಕು, ಇನ್ನೊಬ್ಬರಿಗೆ ಅನ್ಯಾಯ ಮೋಸ ವಂಚನೆಗಳನ್ನು ಮಾಡದೆ ಬದುಕಬೇಕು, ದುಶ್ಚಟ ದುರ್ಗುಣಗಳಿಲ್ಲದೆ ಬದುಕಬೇಕು ಅಂತ ಹೇಳ್ತಕ್ಕಂಥದ್ದೇ ಸದಾಚಾರ. ಆಮೇಲೆ ಬರ್ತಕ್ಕಂಥದ್ದು ಶಿವಾಚಾರ. ಶಿವಾಚಾರದಲ್ಲಿ ಶರಣರೇನು ಹೇಳ್ತಾರೆ ಅಂದರೆ, ಪರಮಾತ್ಮ ಒಬ್ಬ, ಅವನ ಮಕ್ಕಳು ನಾವೆಲ್ಲ. ಜಾತಿ ಭೇದವನ್ನು ಮಾಡಬಾರದು. ಯಾಕೆಂದರೆ ಇವರು ಭಗವದ್ಗೀತೆಯಲ್ಲಿ ಇವರು ಶ್ರೇಣೀಕೃತ ಸಮಾಜದಲ್ಲಿ ಏನು ಹೇಳ್ತದೆ ಅಂದರೆ, ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥವೇನಿದೆ, ಇದು ಮನುಷ್ಯ ಮಾತ್ರ ಯಾರು ನಿರ್ಮಾಣ ಮಾಡಿದ್ದಲ್ಲ, ಇದು ಅಪೌರುಷೇಯ, ಇದು ಭಗವಂತನಿಂದನೇ ನಿರ್ಮಾಣ ಆಗಿದ್ದು. ಬ್ರಾಹ್ಮಣ ಅಂದರೆ ಮುಖದಿಂದ ಹುಟ್ಟಿದ್ದು, ಕ್ಷತ್ರಿಯ ಅಂದರೆ ತೋಳಿಂದ ಹುಟ್ಟಿದಾನೆ, ವೈಶ್ಯ ಅಂದರೆ ತೊಡೆಯಿಂದ ಹುಟ್ಟಿದಾನೆ, ಶೂದ್ರ ಅಂದರೆ ಪಾದದಿಂದ ಹುಟ್ಟಿದಾನೆ. ಅಸ್ಪೃಶ್ಯ ಎಲ್ಲಿ ಹುಟ್ಟಿದಾನೋ ಗೊತ್ತಿಲ್ಲ. ಇದು ಭಗವಂತನ ನಿರ್ಮಾಣ ಅಂತ ಹೇಳ್ತಾರೆ. ಪರಮಾತ್ಮನ ಏನಾದರೂ ನಿರ್ಮಾಣ ಮಾಡಿದರೆ ನಿಮಗೆಲ್ಲ ಗೊತ್ತು, ಕೋಗಿಲೆ ಗೂಡು ಕಟ್ಟೋದಿಲ್ಲ. ಏನು ಮಾಡ್ತದ್ರಿ ಅದು? ಕಾಗೆ ಗೂಡಲ್ಲಿ ಹೋಗಿ ತತ್ತಿ ಇಡುತ್ತದೆ. ಕಾಗೆ ಹೊರಗಡೆ ಹೋಗಿದ್ದು ತನ್ನ ಗೂಡಿಗೆ ಬಂದಾಗ ಮೊದಲೊಂದು 3 ಇತ್ತು, +3 6 ಆಗಿದ್ದಾವೆ ಅಂತ ಮೆಥಮೆಟಿಕ್ಸ್ ಬರೋದಿಲ್ಲ ಅದಕ್ಕೆ. ಯಾಕೆ? ಅದು ನಿಮ್ಮ ಹಾಗೆ ಶಾಲೆ ಕಾಲೇಜು ಮೆಟ್ಲನ್ನು ಹತ್ತಿಲ್ಲ. ಅವಷ್ಟು ನನ್ನವೇ ತತ್ತಿ ಅಂತೇಳಿ ಕಾವು ಕೊಟ್ಟು ಮರಿ ಮಾಡ್ತದೆ. ಕಾವು ಕೊಟ್ಟು ಮರಿ ಮಾಡಿದ ಮೇಲೆ ಅವು 2 ಹುಟ್ಟಿದಾಗ ಕಪ್ಪಿರ್ತವೆ, ನನ್ನವೇ ಅದು ಗುಟ್ಟಕ್ಕೆ ಕೊಟ್ಟು ಸಾಕ್ತದೆ. ಒಂದಿಷ್ಟು ಕಂಠ ಬಲಿಲಿಕ್ಕೆ ಶುರು ಮಾಡಿದಾಗ ಅದು ಕುಹು ಕುಹು ಅಂತ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅವಾಗ ಕಾಗೆ ಹೇಳುತ್ತೆ, ನೀನು ನನ್ನ ಮರಿ ಇದೆಯಾ ಕಾಕ ಅನ್ನು. ಕೋಗಿಲೆ ಮರಿ ಹೇಳ್ತು, ನಾನೇನೋ 4 ದಿನ ನಿನ್ನ ಗೂಡಿನಲ್ಲಿ ಇದ್ದೋಗ್ಲಿಕ್ಕೆ ಬಂದವನು, ನಮ್ಮ ಅಪ್ಪನೇ ಬೇರೆ ಅವ್ವನೇ ಬೇರೆ. ಈ ಕತೆ ಯಾಕೆ ಕೇಳಿದೆ ನಿಮಗೆ ಅಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಒಬ್ಬಳು ವಯಸ್ಸಿಗೆ ಬಂದವಳು ಇದ್ದಾಳೆ, ಮದುವೆ ವಯಸ್ಸಿಗೆ ಬಂದವಳು ಇದ್ದಾಳೆ. ನಿಮ್ಮ ಮನೆಯಲ್ಲಿ ಒಬ್ಬ ಅಳಿಯನೂ ಇಟ್ಕೊಂಡಿರಿ, ನೀವು ನಿಮ್ಮ ಮನೆಯಲ್ಲೇ ಬೆಳೆಸಿದ್ದೀರ ಅವನು ಡಾಕ್ಟ್ರು ಇಂಜಿನಿಯರು ಆಗಿದ್ದಾನೆ, ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾನೆ. ನೀವೇನು ವಿಚಾರ ಮಾಡ್ತೀರಿ? ಏನಾದರೂ ಮಾಡಿ ನನ್ನ ಮಗಳನ್ನು ಅವನಿಗೆ ಕೊಟ್ಟು ಇಷ್ಟು ಕೈ ತುಂಬ ಸಂಬಳ ತಗೋತಾನೆ, ಒಳ್ಳೆ ಉದ್ಯೋಗದಲ್ಲದಾನೆ, ನನ್ನ ಮಗಳು ಕೊಟ್ಟು ಮದುವೆ ಮಾಡಿದರೆ ಸುಖವಾಗಿರ್ತಾಳೆ ನನ್ನ ಮಗಳು ಅಂತ ವಿಚಾರ ಮಾಡ್ತಿರೋದಿಲ್ಲ. ಹಂಗೆ ಇಷ್ಟು ಕರ್ಕಶವಾಗಿರ್ತಕ್ಕಂಥ ಕಾಗೆ ಧ್ವನಿ, ಇಷ್ಟು ಮಧುರ ಕಂಠದಿಂದ ಇರ್ತಕ್ಕಂಥ ಕೋಗಿಲೆ ಧ್ವನಿ ತನ್ನ ಮನೆಯಲ್ಲೇ ಹುಟ್ಟಿತ್ತು, ತನ್ನ ಮನೆಯಲ್ಲೇ ಬೆಳೆದಿತ್ತು.
ಕಾಗೆ ಯಾಕೆ ಕೋಗಿಲೆಯನ್ನು ತನ್ನ ಮನೆಯ ಅಳಿಯನನ್ನು ಸೊಸೆಯನ್ನಾಗಿ ಮಾಡ್ಕೋಬಾರ್ದಾಗಿತ್ತು? ಯಾಕೆ ಮಾಡ್ಕೋಬಾರ್ದಾಗಿತ್ತು? ಮಾಡ್ಕೊಳ್ಳಿಕ್ಕೆ ಬರಲ್ಲ. ಕಾರಣ ಏನು? ಅದು ಪರಮಾತ್ಮನ ಸೃಷ್ಟಿ. ಕಾಗೆ ಕೋಗಿಲ ಕೂಡ ಬರಲ್ಲ, ಕೋಗಿಲ ಗಿಳಿ ಕೂಡ ಬರಲ್ಲ, ಗಿಳಿ ಪಾರಿವಾಳದ ಕೂಡ ಬರೋದಿಲ್ಲ. ಇಲ್ಲೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ಭಗವಂತನ ಸೃಷ್ಟಿನೇ ಆಗಿದ್ರೆ ಇಲ್ಲೂ ಬ್ರಾಹ್ಮಣ ಕ್ಷತ್ರಿಯನು ಕೂಡ, ಕ್ಷತ್ರಿಯ ವೈಶ್ಯನು ಕೂಡ, ವೈಶ್ಯ ಶೂದ್ರನು ಕೂಡ ಬರಬಾರ್ದಾಗಿತ್ತು. ಬರ್ತದೋ ಇಲ್ಲೋ? ನಡೀತದವಿಲ್ರಿ? ಡಾಕ್ಟ್ರೇ ಹೇಳ್ತಾರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ರಿ ಬ್ರಿಲಿಯಂಟ್ ಹುಡ್ತಾವ ಮಕ್ಕಳು, ರಕ್ತ ಸಂಬಂಧದಲ್ಲಿ ಮದುವೆ ಆಗಬೇಡ್ರಿ ಅಂತ ಹೇಳ್ತಾರೆ. ಹೌದಿಲ್ಲ? ನಡೀತಾ ಇದೆ. ಇದರ ಅರ್ಥ ಏನಂಗಾದ್ರೆ, ನೀವ್ಯಾರಾದರೂ ಆರಾಮಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಡಾಕ್ಟ್ರ್ ಚೆಕ್ ಮಾಡಿ ನೋಡಿ, ಅಯ್ಯೋ ನೀನು ಇನ್ನೊಂದು ಬೇಗ ನಿನಗೆ ಮೈಗೆ ರಕ್ತ ಹಾಕದೇ ಇದ್ರೆ ನೀನು ಬದುಕೋದೇ ಇಲ್ಲ, ಅರ್ಜೆಂಟಾಗಿ ನಿನ್ನ ಮೈಗೆ ರಕ್ತ ಹಾಕಬೇಕು. ಯಾರು ಬಂದಿರಿ? ನೀನು ಲಿಂಗಾಯತ ಬಂದಿದೆಯೋ ತಗೋ ಲಿಂಗಾಯತನ ರಕ್ತ. ನೀನು ಬ್ರಾಹ್ಮಣ ಬಂದಿದೆಯೋ ತಗೋ ಬ್ರಾಹ್ಮಣನ ರಕ್ತ. ನೀನು ಕ್ಷತ್ರಿಯ ಬಂದಿದೆಯೋ ತಗೋ ಕ್ಷತ್ರಿಯನ ರಕ್ತ. ನೀನು ವೈಶ್ಯ ಬಂದಿದೆಯೋ ತಗೋ ವೈಶ್ಯನ ರಕ್ತ. ನೀನು ಶೂದ್ರ ಬಂದಿದೆಯೋ ತಗೋ ಶೂದ್ರನ ರಕ್ತ ಅಂತ ಹಾಕ್ತಾರೇನ್ರಿ? ಹಂಗೇನಾರು ಹಾಕ್ಯಾರೇನು? ಏನು ನೋಡಾಕ್ತಾರೆ? ಏನೇನು ಯಾರ್ಯಾರು ಏನೇನು ತಿಂದು ರಕ್ತ ಆಗಿತ್ತೋ ಅದನ್ನು ಮೈಯಾಗ ಹಾಕ್ಸ್ಕೊಂಬಂದಿರಿಲ್ಲ? ಎಲ್ಲೈತಂಗಾದ್ರೆ ಜಾತಿಯಲ್ಲಿ ಹಾರವನ್ನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವಧಾರವಿತ್ತೆ. ಪ್ರತಿಯೊಬ್ಬ ಮಾನವನು ಬತ್ತಲೆಯೇ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಡೆಂದು. ಇವತ್ತು ಅವರು ಮತಾಂತರ ಆಗ್ತಾರೆ, ಹಂಗಾಗ್ತಾರೆ, ಹಿಂಗಾಗ್ತಾರೆ. ನಾವೇನು ಮಾಡ್ತಾ ಇದ್ದೀವಿ? ಒಬ್ಬ ಹರಿಜನ ದಾಸಪ್ಪ ನಮ್ಮ ಮನೆಗೆ ಬಂದ ಅಂದರೆ ಅವನಿಗೆ ಎತ್ತಿ ನೀರು ಕೊಡ್ತೀವಿ. ಮೊದಲೆಲ್ಲ ಈಗ ಪದ್ಧತಿ ಕಮ್ಮಿ ಆಗಿದೆ, ಆದರೂ ಎಷ್ಟು ನಿಕೃಷ್ಟವಾಗಿ ಕಂಡಿದ್ವಿ ನಾವು ಅವರನ್ನು ಅಂದರೆ, ನಮ್ಮ ಮನೆಯಲ್ಲಿ ಒಂದು ನೊಣ, ಒಂದು ನೊರಜು, ಒಂದು ಕತ್ತೆ, ಒಂದು ನಾಯಿ, ಹಂದಿಗಿಂತ ಅವರನ್ನು ನಾವು ಶತಮಾನಗಳಿಂದ ಕೀಳಾಗಿ ಕಂಡುಕೊಂಡು ಬಂದಿದ್ದೀವಿ. ಒಬ್ಬ ಹರಿಜನ ದಾಸಪ್ಪ, ಅವನಿಗೆ ಸಪ್ರೇಟಾಗಿ ತಾಟ್ ಇಟ್ಟಿರ್ತೀವಿ, ಸಪ್ರೇಟಾಗಿ ಲೋಟ, ಸಪ್ರೇಟಾಗಿ ಅವನಿಗೆ ಕೊಡ್ತಿದ್ವಿ. ಅವನೇ ಹೋಗಿ ಒಂದು ಕ್ರಿಶ್ಚಿಯನ್ ಧರ್ಮ ಸಂಸ್ಕಾರ ತಗೊಂಡು, ಬ್ಯಾಪ್ಟಿಸಮ್ ಸಂಸ್ಕಾರ ತಗೊಂಡು ಜೋಸೆಫ್ ಅಂತ ಹೇಳ್ಕೊಂಡು ಬರ್ತಾನೆ. ಮೊದಲು ನಿಮ್ಮ ಮನೆಗೆ ಹರಿಜನ ದಾಸಪ್ಪ ಅಂತ ಹೇಳ್ಕೊಂಡು ಬಂದಿದ್ದ. ಎಲ್ಲಿ ಕೂಡಿಸಿದ್ರಿ ಅವನ್ನ? ಎಲ್ಲಿ ಕೂಡಿಸಿದ್ರಿ? ಕೆಳಗೆ ಕೂಡಿಸಿದ್ರಿ. ಅವನೇ ಜೋಸೆಫ್ ಅಂತ ಹೇಳ್ಕೊಂಡು ಬಂದರೆ ಸಮಾನವಾಗಿ ಕೂಡಿಸಿದ್ರಿ. ಹೌದಾ? ಹರಿಜನ ಮರಿಯಮ್ಮ ಅಂತ ಹೇಳ್ಕೊಂಡು ಬಂದ್ಲು, ಆಕೆನ ಎಲ್ಲಿ ಕೂಡಿಸ್ತೀರಿ? ಆಕೆನೇ ಮೇರಿಯಮ್ಮ ಅಂತ ಹೇಳ್ಕೊಂಡು ಬಂದರೆ ಎಲ್ಲಿ ಕೂಡಿಸ್ತೀರಿ? ನೀವು ಮೊದಲೇ ಮರಿಯಮ್ಮ ಆಗಿದ್ದಾಗ, ಮೊದಲೇ ದಾಸಪ್ಪ ಆಗಿದ್ದಾಗ ಅವರಿಗೆ ಸಮಾನ ಅವಕಾಶ ಕೊಟ್ಟಿದ್ರೆ ಆಕೆ ಮೇರಿನೂ ಆಗ್ತಿರ್ಲಿಲ್ಲ, ಅವ ಜೋಸೆಫು ಆಗ್ತಿರ್ಲಿಲ್ಲ. ಯಾರ ಕಾರಣ ಹಂಗಾದ್ರೆ? ಯಾರು ಕ್ರಿಶ್ಚಿಯನೋ ಮುಸ್ಲಿಮ್ಸ್ ಅವ್ರ ಕಾರಣ ಅಲ್ಲ, ನೀವು ನಡ್ಕೊಂಡ ರೀತಿ ಅವ್ರ ಜೊತೆಗೆ ಸರಿ ಇಲ್ಲ. ಇವತ್ತು ಅಂಬೇಡ್ಕರ್ ಅಂತ ವ್ಯಕ್ತಿ ನನಗೆ ಮಾತೃಭೂಮಿ ಅನ್ನೋದೇ ಇಲ್ಲ, ನೀವು ಹೆಂಗೆ ಪಾಕಿಸ್ತಾನ ಬೇರೆ ಕೊಟ್ಟಿರಿ, ನನಗೂ ದಲಿತಸ್ಥಾನ ಅಂತ ಬೇರೆ ಕೊಡ್ರಿ ಅಂತ ಕೇಳ್ತಾರೋ. ಗಾಂಧೀಜಿಯವರು ಕೇಳಿದರು ಮಾತೃಭೂಮಿ ಅನ್ನೋದಿಲ್ವಾ, ಹಂಗಾರೆ ನೀವು ಹುಟ್ಟಿರೋದು ಮಾತೃಭೂಮಿ ಅಲ್ವಾ ಅಂದಾಗ ಅಂಬೇಡ್ಕರ್ ಹೇಳಿದರು, ಒಂದು ದಿನನೂ ಮಾತೃ ಪ್ರೀತಿನೇ ಸಿಕ್ಕಿಲ್ಲ ನನಗೆ ಈ ಭೂಮಿಯಲ್ಲಿ. ಇದೆಂಗೆ ಮಾತೃಭೂಮಿ ಆಗಲಿಕ್ಕೆ ಸಾಧ್ಯ? ಎಲ್ಲರೂ ಹುಟ್ಟೋದು ಈಗ ಅಕಸ್ಮಾತ್ ಇವರು ದೇವರ ಸೃಷ್ಟಿಯಲ್ಲಿ ಮುಖದಿಂದ, ತೋಳಿಂದ, ತೊಡೆಯಿಂದ ಹುಟ್ಟಿದ್ರೆ ಮುಂದೆ ಹಂಗೆ ನಡ್ಕೊಂಡು ಬರಬೇಕಾಗಿತ್ತಲ್ಲ. ಎಲ್ಲರೂ ಹುಟ್ಟೋದು ಒಂದೇ ರೀತಿಯಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಎಲ್ಲ ಜಾತಿಯವರೆಗೂ ಒಂದೇ ಇದೆ ಅಲ್ಲ. ಆಸೆ, ಆಮಿಷ, ರೋಷ, ಹರುಷ, ವಿಷಯಾದಿಗಳೆಲ್ಲ ಒಂದೇ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಯಾರಾದರೂ ಕಿವಿಗೆ ನಿಮ್ಮ ಪುರಾಣದಲ್ಲಿ ಎಲ್ಲಿ ಬೇಕಾದ್ರೂ ಹುಟ್ಟಿಸಿರ್ಬೋದು, ಆದರೆ ವಾಸ್ತವಿಕವಾಗಿ ಹುಟ್ಟೋದು ಎಲ್ಲರೂ ಒಂದೇ ರೀತಿಯಲ್ಲಿ. ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂದರೆ ಶರಣರು. ಯಾಕೆ ಅಂದರೆ ಅವರು ಕಿವಿಯಾಗೂ ಹುಟ್ಟಿಸ್ತಾರೆ, ಬೆನ್ನಾಗೂ ಹುಟ್ಟಿಸ್ತಾರೆ, ಕಲ್ನಾಗೂ ಹುಟ್ಟಿಸ್ತಾರೆ, ಕಾಲ್ನಾಗೂ ಹುಟ್ಟಿಸ್ತಾರೆ, ಎಲ್ಲಿ ಬೇಕಾದರೂ ಹುಟ್ಟಿಸ್ತಾರೆ. ಆದರೆ ವಾಸ್ತವಿಕವಾಗಿ ಹುಟ್ಟೋದು ಎಲ್ಲರೂ ಒಂದೇ ರೀತಿಯಲ್ಲಿ. ಹಾಗಾಗಿ ಜಾತಿ ಭೇದವನ್ನು ಮಾಡಬಾರ್ದು. ಬಸವಣ್ಣ ಮಾಡಿದ
ಆ ಒಂದು ಏನು ಅವತ್ತು ಮಾಡಿರ್ತಕ್ಕಂಥ ಅಂತರ್ಜಾತಿ ವಿವಾಹ ಇವೆಲ್ಲ ನೀವು ಅದನ್ನೇ ನಾವೇನಾದ್ರು ಮುಂದುವರಿಸ್ಕೊಂಡು ಬಂದಿದ್ರೆ ನಾವಿವತ್ತು ನೀವೆಲ್ಲ ಏನು ಹೇಳ್ತಾ ಇದ್ದೀರಿ ಮತಾಂತರ ಅದು ಇದು ಏನು ನಡೀತಾನೆ ಇರಲಿಲ್ಲ. ಹೌದಾ? ಒಬ್ಬ ಹಸಿದ ವ್ಯಕ್ತಿ ಬರ್ತಾನೆ, ಅಲ್ಗೊಂದು ಹೋಟ್ಲ ಹೆಸರಾಕಿತ್ತು. ಏನು ಹೋಟೆಲ್ ಹೆಸರಾಕಿತ್ತು ಅಂದರೆ ಇದು ಖಾನಾವಳಿ ಅಂತ ಹೆಸರಾಕಿತ್ತು. ಇವ ಬಂದ, ನನಗೆ ಹೊಟ್ಟೆ ಹಸಿದದೆ ಊಟ ಕೊಡ್ರಿ ಅಂತ ಕೇಳ್ದ. ನಿನ್ನ ಹೆಸರೇನು? ನಾನು ಹರಿಜನ ದುಗ್ಗ ಅಂದ. ನಿನಗೆ ನಮ್ಮ ಹೋಟ್ಲಲ್ಲಿ ಊಟ ಇಲ್ಲ ಅಂದ.